ಹೇ ಗಾಯ್ಸ್, ಇದು ಕಂಟಿನ್ಯೂಡ್ ವಿಡಿಯೋ ಆಗಿರುತ್ತೆ. ಪ್ರೀವಿಯಸ್ ವಿಡಿಯೋ ಏನು ನೋಡಿದ್ರಿ ನಾಮಕರಣದ್ದು, ಅಲ್ಲಿಂದ ನಾವು ಡೈರೆಕ್ಟು ಅವ್ರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಎಂತಪ್ಪ ನೀವೇ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಇಲ್ಲ ಅಲ್ಲ, ಅದಕ್ಕೇನಾಗ್ಲಿ ಏನಾಗ್ಬೇಕು ಹಂಗಾರೆ ಪಾಪು? ಅತ್ತೆನಾ? ಓ ನೋಡಿ, ವೆರಿ ಗುಡ್. ಸೊ ನಾಮಕರಣದಲ್ಲಿ ಪಾಪುಗೆ ಬೆನ್ವಿನ್ ಅಂತ ಹೆಸರಿಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಅದು ಗೊತ್ತನ್ಸುತ್ತೆ. ಇಲ್ಲಿ ಬಂದು ಪಾಪುಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಪಾಪುನು ಫುಲ್ ಟಯರ್ಡ್ ಆಗಿತ್ತಲ್ವಾ, ಸೊ ರೆಸ್ಟ್ ಮಾಡ್ತಾ ಇದೆ. ನಾವು ಅದ್ರ ಜೊತೆ ರೆಸ್ಟ್ ಮಾಡ್ತಾ ಇದ್ವಿ. ಇವಾಗ ನಮ್ಮ ನೆಕ್ಸ್ಟ್ ಪ್ಲಾನ್ ಇರೋದೇನಂದ್ರೆ ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ ಅಂತ. ನಾವು ದಾವಣಗೆರೆಯಲ್ಲಿ ಇರೋದ್ರಿಂದ ದಾವಣಗೆರೆಯಲ್ಲಿ ಸೀರೆಗಳು ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸ್ ಅನ್ನೋದು ಸ್ವಲ್ಪ ಫೇಮಸ್, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಇದೆ. ಆ್ಯಂಡ್ ದೆನ್ ಇಲ್ಲೇ ಹತ್ತಿರದಲ್ಲಿ ಒಂದು ಲೇಕ್ ಇದೆಯಂತೆ, ವಾಕ್ ಎಲ್ಲ ಮಾಡ್ಬೋದಂತೆ. ಬೆಳಗ್ಗೆಯಿಂದ ಒಂದು ರೂಮ್ ಒಳಗಡೆ ಇರೋ ಥರ ಇದಕ್ಕೆ ಎಲ್ಲರಿಗೂ ಸುಸ್ತಾಗಿತ್ತು. ಸೊ ನಾವು ಅನ್ಕೋತಾ ಇದೀವಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಕಮ್ ಲೆಟ್ಸ್ ಗೋ. ಕ್ಲಾಸ್ ಹಾಕ್ಬಿಟ್ಟಾರೆ ಬ್ರೋ ಗೌಡ. ಹಾಯ್ ಬ್ರೋ. ಬ್ರೋ ಗೌಡ, ನೀವು ಯಾವೂರವರು ಬ್ರೋ? ನಾವು ಫಸ್ಟ್ ಹೋಗ್ತಾ ಇರೋದು ಲೇಕ್ಗೆ. ಲೇಕ್ ಹೆಸರು ಕುಂದುವಾಡ ಲೇಕ್ ಅಂತ. ಈ ಲೇಕಲ್ಲಿ ಸುತ್ತ ಪಾರ್ಕ್ ಥರ ಇದೆ, ನೀವು ವಾಕ್ ಕೂಡ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಹಲೋ ಗಾಯ್ಸ್, ಹೆಂಗಿದೆ ಫ್ಯಾಮಿಲಿ ವೆಕೇಶನ್ ಗಾಯ್ಸ್? ಏನ್ ಅನಿಸ್ತಾ ಇದೆ ಗಾಯ್ಸ್? ಏನ್ ಅನಿಸ್ತಾ ಇದೆ ಫ್ಯಾಮಿಲಿ ವೆಕೇಶನ್? ಸೊ ನಾವು ಬಂದ್ವಿ ಲೇಕ್ಗೆ. ಸಂಡೇ ಈವ್ನಿಂಗ್ ಬಂದಿರೋದ್ರಿಂದ ತುಂಬಾ ರಶ್ ಇತ್ತು. ಲೇಕ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲರೂ ವಾಕ್ ಮಾಡೋಕ್ಕೆ ಈವ್ನಿಂಗ್ ಹಾಗೆ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಬಂದಿದ್ದರು. ಸೊ ನಾವು ಸುಮ್ಮನೆ ಲೇಕ್ ನೋಡೋಣ ಅಂತ ಬಂದಿದ್ವಿ. ತುಂಬ ಫೇಮಸ್ ಲೇಕ್ ಅಂತ ದಾವಣಗೆರೆಯಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೆಲ್ಲ ಲೇಕ್ಗಳು ಬೀಚ್ ಥರ ಯಾಕೆ ಕಾಣುತ್ತೆ ಗೊತ್ತಾಗಲ್ಲ. ನನಗೆ ಎಂಡೇ ಕಾಣಲ್ಲ ಈ ಲೇಕ್ಗಳದ್ದು. ವಾಟರ್ ಎಷ್ಟು ಕ್ಲಿಯರ್ ಇದೆ ಅಂದರೆ ಕ್ಲೌಡ್ ರಿಫ್ಲೆಕ್ಷನ್ ನೀವು ನೀರಲ್ಲಿ ನೋಡ್ಬೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ನನ್ನ ವ್ಲಾಗ್ಗಳಲ್ಲಿ ಮೋಸ್ಟ್ಲಿ ನನ್ನ ಫೇಸ್ಗಿಂತ ಬೇರೆಯವ್ರ ಫೇಸ್ ಜಾಸ್ತಿ ಕಾಣುತ್ತೆ. ಸೊ ಅದಕ್ಕೆ ನಾನು ಹಂಗೆ ಕ್ಯಾಮ್ರಾನ ಟರ್ನ್ ಮಾಡಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ನಾವು ಈ ಲೇಕ್ನ ಎಂಜಾಯ್ ಮಾಡಿದ್ವಿ. ಇನ್ನೊಂದು ಅಬ್ಸರ್ವ್ ಮಾಡಿದೆ, ಝೂಮ್ ಮಾಡ್ತೀನಿ, ಆ ಕಡೆ ಒಂದು ಚಿಕ್ಕ ಐಲ್ಯಾಂಡ್ ಥರ ಇದೆ. ಅದ್ರ ಮೇಲ್ಗಡೆ ಎಷ್ಟೊಂದು ಬಿಳಿ ಬಿಳಿ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹಕ್ಕಿಗಳು. ಎಲ್ಲ ಹಕ್ಕಿಗಳು ಯಾವ ಥರ ಕೂತಿದೆ ಅಂದರೆ ಈವ್ನಿಂಗ್ ಆಗ್ತಿರೋದ್ರಿಂದ ಅವೆಲ್ಲ ವಾಪಸ್ ಹೋಗ್ಬಿಟ್ಟು ಗೂಡಿಗೆ ಸೇರ್ತಾ ಇತ್ತು. ಆ್ಯಂಡ್ ದೂರದಿಂದ ಕಾಣಿಸ್ತಾನೆ ಇರಲಿಲ್ಲ. ಫೋನಲ್ಲಿ ಝೂಮ್ ಮಾಡಿದಾಗ ನನಗೆ ರಿಯಲೈಸ್ ಆಯಿತು, ಓ ಮೈ ಗಾಡ್ ಇಷ್ಟೊಂದು ಇದಾವ ಇಲ್ಲಿ ಅಂತ. ಇದೇನೋ ಗ್ಲಾಸ್ ಹೌಸ್ ಅಂತೆ. ಇದು ಇದೇ ಪ್ರಿಮೈಸಸಲ್ಲಿ ಬರುತ್ತೆ. ನೀವು ಹೀಗೆ ಎಂಟ್ರೆನ್ಸಲ್ಲಿ ಬಂದ್ವಲ್ಲ, ಅಲ್ಲಿಂದ ಹಿಡಿದು ಒಂದು ಸುತ್ತ ಬರ್ಬೋದು ಈ ಲೇಕ್ ಸುತ್ತ. ಅದೇ ವಾಕ್ ಮಾಡೋಕ್ಕೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಬರ್ಡ್ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಪಾಂಡ್ ಹೆರನ್ ಅಂತಾರೆ. ಇದನ್ನು ಆಲ್ಸೋ ಕಾಲ್ಡ್ ಆ್ಯಸ್ ಪ್ಯಾಡಿ ಬರ್ಡ್ ಅಂತ. ಯಾರೆಲ್ಲ ಸಿಟಿಲಿ ವರ್ಕ್ ಮಾಡ್ತಿರ್ತಾರೋ ಅಥವಾ ಓದ್ತಾ ಇರ್ತಾರೋ ಅಥವಾ ಫ್ಯಾಮಿಲಿ ಜೊತೆ ಸೆಟಲ್ ಆಗಿರ್ತಾರೋ ಅವ್ರಿಗೆ ಈ ಥರ ಲೇಕ್ಸ್ ಅಂದರೆ, ಗ್ರೀನರಿ ಅಂದರೆ, ಕಾಫಿ ತೋಟ ಅಂತ ಹೇಳಿದ್ರೆ ಅಥವಾ ಬೆಟ್ಟ ಗುಡ್ಡ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ತುಂಬ ಸೂದಿಂಗ್ ಅನಿಸುತ್ತೆ. ಬಟ್ ನಾವು ಇದೇ ಎನ್ವಾಯ್ಮೆಂಟಲ್ಲಿ ಬೆಳೆದಿರೋದ್ರಿಂದ ನಮಗಿದೇನೋ ತುಂಬ ಹೊಸ್ತು ಅಂತ ಅನಿಸಲ್ಲ. ಬಟ್ ಹೊಸ ಪ್ಲೇಸಿಗೆ ಹೋದಾಗ ಓಕೆ ನೋಡೋಣ, ಏನೋ ಇಲ್ಲಿ ಫೇಮಸ್ ಒಂದು ಪ್ಲೇಸ್ ಇದೆಯಲ್ಲ ನೋಡೋಣ ಅಂತ ನಾವು ಆ್ಯಕ್ಚುಲಿ ಹೋಗ್ತೀವಿ. ಇಲ್ಲಿರೋರು ಎಲ್ಲರೂ ನಾವೆಲ್ಲ ಹಳ್ಳಿಯಿಂದನೇ ಹೋಗಿದ್ದು. ಹಳ್ಳಿಯಿಂದ ಅಂತ ಹೇಳಿದ್ರೆ ನಮ್ಮದು ಚಿಕ್ಕಮಂಗ್ಳೂರು ಹತ್ರ. ಸೊ ನಾವಿದೆಲ್ಲ ಕಾಮನ್ಲಿ ನೋಡಿರ್ತೀವಿ. ಸೊ ನೋಡಿ, ಇವರು ನನ್ನ ಒಬ್ಬರು ದೊಡ್ಡಮ್ಮನ ಮಗಳು, ಇನ್ನೊಬ್ಬರು ದೊಡ್ಡಮ್ಮನ ಮಗಳು ಆ್ಯಂಡ್ ಲಾಸ್ಟ್ ಇರೋದು ನಮ್ಮಮ್ಮ ಫೋಟೋಗೆ ಪೋಸ್ ಕೊಡ್ತಾಯಿದ್ರು. ಯಾವ ಥರ ಪೋಸ್ ಕೊಡ್ತಿದ್ದಾರೆ ನೋಡಿ, ಒಳ್ಳೆ ಟ್ರಿಪ್ಲೆಟ್ಸ್ ಅಂತ ಕಾಣಬೇಕು ಆ ಥರ ಪೋಸ್ ಕೊಡ್ತಾ ಇದ್ದಾರೆ. ಮುಗೀತಾ ಲೇಕು? 15-20 ಸಣ್ಣ ಸಣ್ಣ ಸುಮ್ಮನೆ ಇರ. ಹೌದಾ? ಅಲ್ಲ, ಅವ್ನು ಹೇಳ್ತಾರೆ 15-20 ಸಾವಿರ ಒಂದು ಕುರಿಗೆ. ಓಕೆ, ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಚನ್ನಬಸಪ್ಪ ಆ್ಯಂಡ್ ಸನ್ಸ್ಗೆ. ಏನಾದರೂ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ. ಬಟ್ ಇಲ್ಲಿ ಡ್ರೆಸ್ಸು, ಸ್ಯಾರಿ, ಎವ್ರಿಥಿಂಗ್ ಎಲ್ಲ ಇದೆ ಇದರಲ್ಲಿ. ಸೊ ಫೈಂಡ್ ಔಟ್ ನಾವೇನು ಇಷ್ಟಪಡ್ತೀನಿ ಅಂತ. ನಾನು ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸಿಗೆ ಬಂದಿದ್ದೀನಿ. ಎಲ್ಲಿ ತೊಗೊಂಡಿದ್ದೀನಿ ಒಂದೆರಡು ಬಟ್ಟೆಗಳನ್ನ. ಲೆಟ್ಸ್
ನಾನು ಇದೇ ಫಸ್ಟ್ ಟೈಮ್ ಚನ್ನಬಸಪ್ಪನ ಸನ್ಸಿಗೆ ಬರ್ತಾ ಇರೋದು. ಇಲ್ಲಿ ಸ್ಯಾರೀಸ್ ಎಲ್ಲ ಯಾವ ಥರ ಸಗ್ರಿಗೇಟ್ ಮಾಡಿ ಹಾಕಿದ್ದಾರೆ ಅಂದರೆ ನಿಮಗೆ 200 ರೂಪೀಸಿಂದ 20,000 to 2 lakhs ಆ ಥರ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ನಾವೊಂದು 4 ಸ್ಯಾರಿನ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ 2 ಸ್ಯಾರಿ ತೊಗೊಂಡ್ವಿ ಆ್ಯಂಡ್ ದಾವಣಗೆರೆ ಒಂದು ಗೋಲ್ಗಪ್ಪನೂ ತಿನ್ಕೊಂಡೆ. ಅದೇನು ಹೆಲ್ಪ್ ಮಾಡ್ಕೊಡ್ಬೇಕು? ಏನು ಮಾಡ್ಬೇಕು ಹೇಳಿ? ಚಪಾತಿ ನಂಗೆ ಲಟ್ಸಕ್ಕೆ ಬರಲ್ಲ, ಬೇಯಿಸ್ತೀನಿ ತಿಂತೀನಿ ನಾನು, ಹೆಲ್ದಿ ಆಗಿರೋದು. ಎಂತ ಮಾಡ್ಕೊಡ್ಬೇಕತ್ತೆ? ಏನು ಮಾಡ್ಕೊಡ್ಬೇಕು? ಅಯ್ಯೋ ನಂಗೆ ಟೇಸ್ಟ್ ನೋಡಕ್ ನಂಗೆ ಬರಲ್ಲ. ನಾ ಅಡುಗೆ ಮಾಡೋದು ಟೇಸ್ಟ್ ನೋಡ್ದಾನೆ ಮಾಡೋದು. ಆಮೇಲೆ ನಾ ಅಡುಗೆ ಮಾಡಿದ್ಮೇಲೆ ಯಾರು ಟೇಸ್ಟ್ ನೋಡೋದು. ಅಲ್ಲ ಚಪಾತಿ ಎಷ್ಟು ಚೆನ್ನಾಗಿ ಇವತ್ತಿತ್ತಾ ಇದ್ದೀರಾ. ಮತ್ತೆ ಮನೇಲಿ ಮಧ್ಯಾಹ್ನ ಫಂಕ್ಷನ್ ಇರೋದ್ರಿಂದ ಎಲ್ಲ ವೆಜ್ ಊಟ ಆಯಿತು. ಇವಾಗ ನೈಟ್ಗೆ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈ, ಚಿಕನ್ ಸಾಂಬಾರ್ ಆ್ಯಂಡ್ ಚಪಾತಿ ಅವ್ರ ಮನೆಯಲ್ಲೇ ಲಟ್ಟಿಸಿ ಮಾಡ್ತಾ ಇದ್ದಾರೆ. ನೋಡಿ ಇಷ್ಟೊಂದು ಜನ ನೈಟ್ ಊಟಕ್ಕಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಬರ್ತಾರೆ. ಬಟ್ ಇದು ಏನು ಫಸ್ಟ್ ರೌಂಡ್ ಇಷ್ಟು ಜನ ಇದ್ದಾರೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮೇ ಬಿ ಬರ್ತಾರೇನೋ. ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮನ ಸೆಕೆಂಡ್ ಅಕ್ಕ. ಫಸ್ಟ್ ಅಕ್ಕ ಬಂದಿಲ್ಲ, ಇವ್ರು ಸೆಕೆಂಡ್ ಅಕ್ಕ. ಆ್ಯಂಡ್ ಇವರು ನಮ್ಮಮ್ಮನ ಥರ್ಡ್ ಅಕ್ಕ. ಮಾಡಿ ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ, ಎಲ್ಲರೂ ನಿಮ್ಮನ್ನು ನೋಡಿ ಇಷ್ಟಪಡ್ತಾರೆ ದೊಡ್ಡಮ್ಮ. ಈಗ ಏನಾದ್ರು ಫಂಕ್ಷನ್ ಇತ್ತು, ಒಂದ್ ಪೀರಿಯಡ್ ಇಲ್ಲ, ರಜೆ ಹಾಕಲ್ಲ. ಫುಲ್ ಕ್ಲಾಸ್ ಇದ್ರೆ ಮಾತ್ರ ರಜೆ. ಆ್ಯಂಡ್ ಹೊರಗಡೆ ಚಿಕ್ಕದಾಗಿ ಪಾರ್ಟಿ ನಡೀತಾ ಇತ್ತು. ನಮ್ಮ ಕಡೆ ಇವೆಲ್ಲ ತುಂಬ ಕಾಮನ್ಸು, ಯಾರೋ ಅಫೆಂಡ್ ಆಗಿಬಿಡಿಯೋ ಏನು ಈ ಥರ ಎಲ್ಲ ಆಗ್ತಾಳೆ ಅಂತ. ಸೊ ನಾವು ಕೂತ್ಕೊಂಡು ಡಿನ್ನರ್ನ ಮುಗಿಸ್ಕೊತಾ ಇದ್ದೀವಿ. ಅಲ್ಲ, ಕೂಸುಟ್ಟಕ್ಕಿಂತ ಕುಲಾವಿ ಅನ್ಸಿದ್ರಂತೆ ಮೊದ್ಲೇ. ಮದುವೆ ಹುಡುಗನೇ ಸಿಕ್ಕಿಲ್ಲ, ಇವಾಗಲೇ ಪಾರ್ಟಿ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಕಲೀದ್ರು ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನೆಂಟರು ತುಂಬ ಜಾಸ್ತಿ ಇರೋದ್ರಿಂದ ಬೇರೆ ಕಡೆ ರೂಮ್ ಮಾಡಿದ್ರು. ಸೊ ನಾವು ಅಲ್ಲಿಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ನಾಳಿನ ಬ್ಲಾಗಲ್ಲಿ. ಬಾಯ್ ಬಾಯ್.